ಸೊ ವಾರ್ಕಳದಿಂದ ಈಗ ನಾವು ಜಟಾಯು ಅರ್ತ್ ಸೆಂಟರ್ ಕಡೆ ಹೊರಡ್ತಾ ಇದ್ದೀವಿ. ವಾರ್ಕಳ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಾನೇನೋ ಅಂದ್ಕೊಂಡಿದ್ದೆ. ಫ್ಲ್ಯಾಶ್ ಬ್ಯಾಕ್. ನಾನು ಗೋಕರ್ಣ ಬೀಚ್ಗೆ ಹೋಗಿದ್ದೀನಿ. ಇದು ಗೋಕರ್ಣ ಬೀಚ್ಗಿಂತಲೂ ಚೆನ್ನಾಗಿದೆ ವಾರ್ಕಳ ಬೀಚು. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇದೊಂದು ಕ್ಲಿಫ್ ಇದು ಆ್ಯಕ್ಚುಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು. ಒಂದು ಸೆಂಟರ್ ಹೈಟ್ ಇದೆ, ಅದರಿಂದ ಕೆಳಗಡೆ ಇಳ್ಕೊಂಡು ಬರಬೇಕು. ಚೆನ್ನಾಗಿದೆ ಬೀಚಸ್ ಎಲ್ಲ. ಅರ್ಲಿ ಮಾರ್ನಿಂಗ್ ಎಂಜಾಯ್ ಹಿಂದೆ ತಿರುಗಿ ಎಂಜಾಯ್ ಮಾಡ್ತೀವಿ, ಮುಂದೆ ತಿರುಗಿ ವ್ಯೂ ಅಲ್ಲಿರೋದು ಅದು ನಮ್ಮನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನೀವು ನೋಡ್ತಾ ಇದ್ದೀರಾ ಹೊರಡೋದೆ ಡೇ 3 ಇವತ್ತು. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ, ಎಲ್ಲ ಪ್ಯಾಕ್ ಮಾಡಿಕೊಂಡು. ಇದು ನಮ್ಮ ಸ್ಟೇ ಆಗಿತ್ತು. ಪವರ್ ಬ್ಯಾಕಪ್ ಇರಲಿಲ್ಲ, ಸೊ ಗೋಪ್ರೋಲ್ಲಿ ಆಲ್ಮೋಸ್ಟ್ ಚಾರ್ಜಿಂಗ್ ಇಲ್ಲ. USB ಕೇಬಲಿಂದನೇ ಯೂಸ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ಹೋಗಬೇಕು. ಈಗ ವಾರ್ಕಳ ಬಿಡ್ತಾ ಇದ್ದೀವಿ. ಸೊ ವಾರ್ಕಳದಿಂದ ಈಗ ನಾವು ಜಟಾಯು ಅರ್ತ್ ಸೆಂಟರ್ ಕಡೆ ಹೊರಡ್ತಾ ಇದ್ದೀವಿ. ಇನ್ನೇನು 2 ಕಿಲೋಮೀಟರ್ಸ್ ಇದೆ, ಬರುತ್ತೆ ಆಯಿತು. ವಾರ್ಕಳ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಾನೇನೋ ಅಂದ್ಕೊಂಡಿದ್ದೆ. ಬೀಚಸ್ ಎಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಒಂಥರ ವೈಬ್ ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ಆಲ್ಸೋ ವಾರ್ಕಳ ಸ್ವಲ್ಪ ಕಲ್ಚರಲ್ ಸೈಡ್ ಅಂತ ಅನ್ನಿಸ್ತು ನನಗೆ. ಒಂದಿಷ್ಟು ಬ್ಯೂಟಿಫುಲ್ ಟೆಂಪಲ್ಸ್ ಇದೆ ವಾರ್ಕಳದಲ್ಲಿ. ವಾರ್ಕಳ ಸಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸ್ಕ್ಯಾನರ್. ವೆರ್ ಈಸ್ ದ ಪಾರ್ಕಿಂಗ್? ಟಾಪ್. ಥ್ಯಾಂಕ್ ಯು. We'll keep this inside and we'll proceed. ಇಲ್ಲಿಂದ ರೋಪ್ ವೇ ಇದೆ. ಆ ರೋಪ್ ವೇಯಿಂದ ಮೇಲೆ ಹೋಗಬೇಕು. ಸಖತ್ ಬಿಸಿಲು ಮಾತ್ರ, ಫುಲ್ ಸ್ವೆಟ್. ಯಾವ ಲೆವೆಲಿಗೆ ಸ್ವೆಟ್ ಆಗ್ತೀವಿ ಅಂದರೆ ಬೇರೆ ಲೆವೆಲಿಗೆ ಸ್ವೆಟ್ ಆಗ್ತೀವಿ. ನಿಮಗೆಲ್ಲ ರಾಮಾಯಣ ಕತೆ ಗೊತ್ತೇ ಇರುತ್ತೆ. ರಾವಣ ಸೀತೆನ ಅಪಹರಿಸಿಕೊಂಡು ಹೋಗಬೇಕಾದ್ರೆ ಅಲ್ಲಿ ಒಬ್ಬ ಅಧರ್ಮದ ವಿರುದ್ಧ ಹೋರಾಡಕ್ಕೆ ಬರ್ತಾನೆ. ಅದೇ ಈ ಜಟಾಯು. ಜಟಾಯು ರಾವಣ ಎಂಥ ಶಕ್ತಿವಂತ ರಾಕ್ಷಸ ಅಂತ ಗೊತ್ತಿರುತ್ತೆ. ರಾವಣನ ವಿರುದ್ಧ ಹೋರಾಡಿ ಗೆಲ್ಲೋಕ್ಕಾಗಲ್ಲ ಅಂತಲೂ ಗೊತ್ತಿರುತ್ತೆ. ಅದೇ ಅವನ ಅಂತ್ಯ ಅಂತಲೂ ಗೊತ್ತಿರುತ್ತೆ. ಆದರೂ ರಾವಣನ ಜೊತೆ ಜಟಾಯು ಹೋರಾಡ್ತಾನೆ, ಘೋರವಾದ ಯುದ್ಧ ಮಾಡ್ತಾನೆ. ರಾವಣನಂತೆ ಶಕ್ತಿ ಜಟಾಯುಗೆ ಇರಲಿಲ್ಲ, ಆದರೆ ಅವನಿಗೆ ಒಳ್ಳೆಯ ಹೃದಯ ಇತ್ತು. ಸೀತೆಯನ್ನು ಅಪಹರಿಸುತ್ತಿದ್ದ ರಾವಣನ ನೋಡಿ ಇದು ತಪ್ಪು ಅಂತ ಅರಿತು ತಾನು ಗೆಲ್ಲಲಾರೆ ಅಂತ ಗೊತ್ತಿದ್ದರೂ ಅಧರ್ಮದ ಮುಂದೆ ಮೌನವಾಗಿರಲಿಲ್ಲ. ಧರ್ಮದ ಪರ ನಿಂತ, ಹೋರಾಡಿದ, ತನ್ನ ಜೀವವನ್ನೇ ತ್ಯಾಗ ಮಾಡಿದ. ಇವತ್ತು ವಾರ್ಕಳದಲ್ಲಿ ನಾವು ಜಟಾಯುವಿನ ಮೂರ್ತಿಯನ್ನು ನೋಡುತ್ತಿದ್ದೇವೆ. ಆದರೆ ನಿಜವಾಗಿ ನೋಡಬೇಕಾದಿದ್ದು ನಮ್ಮೊಳಗಿನ ಜಟಾಯು. ಕಲಿಯುಗ ಅಂತ ಹೇಳ್ಕೊಂಡು ಮೌನವಾಗಿರಬೇಡಿ. ಅನ್ಯಾಯ ಕಂಡಾಗ ಇದು ನನ್ನ ವಿಷಯ ಅಲ್ಲ ಅಂತ ಬಿಟ್ಟು ಬಿಡಬೇಡಿ. ಸಮಯ ಬಂದಾಗ ನಿಲ್ಲಿ, ಮಾತನಾಡಿ, ಹೋರಾಡಿ. ಜಟಾಯು ಆಗೋಕೆ ಶಕ್ತಿನೇ ಇರಬೇಕಾಗಿಲ್ಲ, ಒಳ್ಳೆಯ ಮನಸ್ಸಿದ್ದರೆ ಸಾಕು. ಈ ಜಟಾಯುವನ್ನು ನಿಮ್ಮೊಳಗೆ ಸಾಯಿಸಬೇಡಿ. ಈ ಜಟಾಯು ಕಲ್ಲಿನ ಮೂರ್ತಿ ಮಾತ್ರ ಅಲ್ಲ, ಇದು ಧೈರ್ಯದ ಪ್ರತೀಕ, ಧರ್ಮದ ಪರ ನಿಂತ ಆತ್ಮದ ಸಂಕೇತ. ಸೊ ಈ ಜಟಾಯುಗೆ ಇಲ್ಲೇ ಒಂದು ಟೆಂಪಲ್ನ ಕಟ್ಟಿಸಿದ್ದಾರೆ. ಯಾಕಂದರೆ ಜಟಾಯು ಪ್ರಾಣ ಕೊಟ್ಟಿದ್ದು ಸೀತೆ ಮಾತೆನ ಕಾಪಾಡೋದಕ್ಕೆ. ರಾವಣನಂತಹ ಒಬ್ಬ ಅಸುರನ ಜೊತೆ ಹೋರಾಡಿ ತನ್ನ ಪ್ರಾಣವನ್ನು ಬಲಿದಾನ ಕೊಟ್ಟಂಥ ಜಟಾಯು ಅರ್ತ್ ಸೆಂಟರಿಂದ ನಾವು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ತಿರುವನಂತಪುರಂ. ಓಕೆ, ದಿಸ್ ಈಸ್ ಎಕ್ಸಿಟ್. ಸುಮ್ಮನೆ ಬಂದಲ್ಲ ಈ ಕಡೆ. Exit. Come on. From here? Okay.
ಈಗ ಜಟಾಯು ಅರ್ತ್ ಸೆಂಟರ್ ಮುಗಿಸ್ಕೊಂಡು ನಾವು ಪದ್ಮನಾಭ ಸ್ವಾಮಿ ಕಡೆ ಹೊರಡ್ತಾ ಇದ್ದೀವಿ. ಪದ್ಮನಾಭ ಸ್ವಾಮಿ ಒನ್ ಆಫ್ ದ ರಿಚೆಸ್ಟ್ ಟೆಂಪಲ್ ಇನ್ ದ ಇಂಡಿಯಾ, ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು, ಅಷ್ಟು ರಿಚೆಸ್ಟ್ ಟೆಂಪಲ್ ಅದು. ಇದು ಚೆನ್ನಾಗಿತ್ತು ಜಟಾಯು ಸ್ಕಲ್ಪ್ಚರು. ಬಟ್ ಮೇಲ್ಗಡೆ ತುಂಬಾ ಬಿಸಿಲಿರುತ್ತೆ, ತುಂಬ ಡಿಹೈಡ್ರೇಟ್ ಆಗ್ತಾ ಇರ್ತೀವಿ. ಸ್ವಲ್ಪ ವಾಟರ್ ಎಲ್ಲ ಕ್ಯಾರಿ ಮಾಡ್ಕೊಂಬರೋದು, ತುಂಬ ಲಿಕ್ವಿಡ್ಸ್ ತೊಗೋಬೇಕು ಇಲ್ಲಿ ಕೇರಳಕ್ಕೆ ಬಂದಾಗ. ಹ್ಯುಮಿಡಿಟಿ, ಇಷ್ಟೊಂದು ಬಿಸಿಲು ಜಾಸ್ತಿ ಇರೋಲ್ಲ, ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ಸ್ವೆಟ್ ಆಗ್ತಾ ಇರ್ತೀವಿ, ಸೊ ಡಿಹೈಡ್ರೇಟ್ ಆಗ್ತಾ ಇರ್ತೀವಿ. ಈಗ ನಮ್ಮ ನೆಕ್ಸ್ಟ್ ಸ್ಟಾಪ್ ತಿರುವನಂತಪುರಂ ಪದ್ಮನಾಭ ಸ್ವಾಮಿ ಟೆಂಪಲ್. ಆ ಟೆಂಪಲ್ ಒಳಗಡೆ ಹೋಗ್ಬೇಕಂದ್ರೆ ಡ್ರೆಸ್ ಕೋಡ್ ಇರುತ್ತೆ. ಲೈಕ್ ಬಾಯ್ಸ್ಗೆ ಒಂದು ಬಿಳಿ ಪಂಚೆ, ಬಿಳಿದಂತಲ್ಲ ಒಟ್ಟು ಪಂಚೆ ಅಷ್ಟೇ. ಗರ್ಲ್ಸ್ಗೆ ಟ್ರೆಡಿಷ್ನಲ್ ವೇರು. ಈ ಜೀನ್ಸು ಟೀ ಶರ್ಟ್ಸ್ ಎಲ್ಲ ನಾಟ್ ಅಲೌಡ್ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಟ್ಲೀಸ್ಟ್ ಟೆಂಪಲ್ಗೆ ಬರಬೇಕಾದ್ರೂ ನಮ್ಮ ಕಲ್ಚರ್ನ ಎಂಬ್ರೇಸ್ ಮಾಡಲಿ ಅಂತ ಈ ಥರ ಮಾಡಿದ್ದಾರೆ. ಇಲ್ಲ ಅಂದರೆ ಅದು ಕಾಮನ್ ಸೆನ್ಸು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗಬೇಕು ಅಂತ ನಮಗೆ ಗೊತ್ತಿರಬೇಕು. ಇವಾಗ ಅದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಥರ ಹೇಳ್ಕೊಡೋಂಗಾಗಿದೆ. ಈ ಟ್ರಾಫಿಕಲ್ಲಿ ಇವನೊಬ್ಬ ಕಾರು ಕೆಳಗಿಳಿಸ್ತವನಲ್ಲ ಗುರು, ಇಲ್ಲಿ ನಾವು ಅವರ ಮುಂದೆ ಇಳಿಸ್ಕೊಂಡು ಹೋಗಬೇಕು. ಹೋಯ್ತಿದ್ಯಾ ಟಮಾರ್ ಇಳಿಸು ಹೋಗು. ಕೇರಳ ಫುಲ್ಲು ಇದೇ ಟ್ರಾಫಿಕ್ಕು, ಎಲ್ಲೋದ್ರೂ ಹಿಂಗೇ ಇರುತ್ತೆ. ಈ ಸಂದಿಲೆಲ್ಲ ತೂರಿಸ್ಕೊಂಡು ಹೋಗ್ತಾ ಇರಬೇಕು, ಇಲ್ಲಾಂದರೆ ಹೆವಿ ಲೇಟ್ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್. ಅಯ್ಯಪ್ಪ ಹೆವಿ ಟ್ರಾಫಿಕ್ ಆಗಿಬಿಟ್ಟೈತೆ ಗುರು. ಲಾಸ್ಟ್ ಒಂದು ಹಾಫ್ ಕಿಲೋಮೀಟ್ರ್ ಆಯಿತು ಅನಿಸುತ್ತೆ ಹಿಂಗೆ ಇರೋದಕ್ಕೆ. ಇನ್ನು ಮುಂದೆನೇ ಬೇಜಾನ್ ಕಾಣಿಸ್ತಿದೆ ನನಗೆ. ಹಿಂಗೆ ಇದ್ದರೆ 52 ಕಿಲೋಮೀಟರ್ ಹೋಗೋದಕ್ಕೆ ಮ್ಯಾಪಲ್ಲಿ 1 hour 42 minutes ತೋರಿಸಿದೆ. ಐ ಗೆಸ್ ತಿರುವನಂತಪುರಂ ಔಟ್ಸ್ಕರ್ಟ್ಸಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಸೊ ವೆಲ್ಕಮ್ ಟು ತಿರುವನಂತಪುರಂ. ಈಗ ನಾವು ಕೇರಳದ ಕ್ಯಾಪಿಟಲ್ ಸಿಟಿಯಾದ ತಿರುವನಂತಪುರಮಲ್ಲಿದ್ದೀವಿ. ಇಲ್ಲಿ ರೋಡ್ಸ್ ಮಾತ್ರ ಹೆವಿ ಕನ್ಫ್ಯೂಷನ್ ಇಲ್ಲಿ ನೋಡಿ. ಹಂಗೆ ಸ್ಟ್ರೈಟ್ ಹೋಗ್ಬೇಕಿತ್ತು ನಾನು. ಓಕೆ, ಇದು ಕರೆಕ್ಟ್ ರೋಡಾ? ಆಲ್ಮೋಸ್ಟ್ ತಿರುವನಂತಪುರಮಿಂದ ಇನ್ನೊಂದು 50 ಕಿಲೋಮೀಟರ್ಸ್ ಹೋದರೆ ಮುಗೀತು ಕೇರಳ. ಅದೇ ಲಾಸ್ಟು. ಶಿಟ್, ಕೇರಳದಲ್ಲೂ ಪಾಟ್ ಹೋಲ್ಸ್ ಇದ್ದಾವೆ ಗುರು. ಬಟ್ ತುಂಬ ಚೆನ್ನಾಗಿದ್ದಾವೆ ರೋಡ್ಸು. ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಪಾಟ್ ಹೋಲ್ ಸಿಕ್ಕಿದ್ದು, ಆಲ್ ಆಫ್ ಸಡನ್, ಗೊತ್ತಿಲ್ಲದೆ ಬಂದಿದ್ದು. ಬ್ರೋಕನ್ ರೋಡ್ಸ್ ಬೇರೆ, ಚೆನ್ನಾಗಿರೋ ರೋಡಲ್ಲಿ ಒಂದು ಪಾಟ್ ಹೋಲ್ ಬರೋದಕ್ಕೂ ಕೆಟ್ಟ ರೋಡಲ್ಲಿ ಗಾಡಿ ಓಡಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಸ್ಪೀಡಾಗಿ ಬರ್ತಾ ಇರ್ತೀವಿ, ಆಲ್ ಆಫ್ ಸಡನ್ ಒಂದು ಪಾಟ್ ಹೋಲ್ ಬಂದುಬಿಟ್ರೆ ಅಷ್ಟೇ ಕತೆ ನಮ್ಮದು. ಅದೇ ಏನಾದರೂ ಡ್ಯಾಮೇಜ್ ರೋಡ್ ಇದ್ದರೆ ನಾವು ಹುಷಾರಾಗಿ ನೋಡ್ಕೊಂಡು ಓಡಿಸ್ತೀವಿ ಗಾಡಿನ. ಎದುರುಗಡೆ ಕಾಣಿಸ್ತಾ ಇರೋದೇ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಒನ್ ಆಫ್ ದ ರಿಚೆಸ್ಟ್ ಟೆಂಪಲ್ ಇನ್ ದ ವರ್ಲ್ಡ್. ಸೊ ಫೈನಲಿ ರೀಚ್ ಆದ್ವಿ ನಾವು. ಬಟ್ ಎಲ್ಲಾದರೂ ಒಂದು ಸ್ಟೇ ತಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಬೇಕು ದೇವಸ್ಥಾನಕ್ಕೆ. ಆ್ಯಂಡ್ ನೀವು ಇಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ಇದು ಜೆಂಟ್ಸ್ಗೆ ಇರುವಂಥ ಡ್ರೆಸ್ ಕೋಡ್. ಮೆನ್ಗೆ ಫುಲ್ ಡಿಹೈಡ್ರೇಟ್ ಆಗಿದ್ದೀನಿ. ಫಸ್ಟ್ ನೀರು ಕುಡಿಬೇಕು ನಾನು ಎಲ್ಲಾದರೂ. ಐ ಥಿಂಕ್ ಇದು ಎಂಟ್ರಿ. ಹಾಂ, ಇದೇ ಎಂಟ್ರಿ. ಎಸ್, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಟೆಂಪಲ್ಲು. ಬಟ್ ಎಲ್ಲಿ ಪಾರ್ಕ್ ಮಾಡೋದು? Camera is not allowed.
ನೀವು ನೋಡ್ತಾ ಇರೋ ದೇವಸ್ಥಾನ ಜಗತ್ತಲ್ಲೇ ಅತ್ಯಂತ ಶ್ರೀಮಂತ ದೇವಸ್ಥಾನವಾಗಿದೆ. ಈ ದೇವಸ್ಥಾನದಲ್ಲಿ 1.5 ಲಕ್ಷ ಕೋಟಿ ಮೌಲ್ಯದಷ್ಟು ನಿಧಿ ಸಿಕ್ಕಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಈ ದೇವಸ್ಥಾನದಲ್ಲಿ ಭಗವಂತ ವಿಷ್ಣು ಅನಂತ ಶೇಷ ಎಂಬ ಅನಂತ ಸರ್ಪದ ಮೇಲೆ ಶಯಾನ ಸ್ಥಾನವಾಗಿದ್ದಾರೆ. ಈ ಶಯಾನ ಭಂಗಿಯನ್ನು ಯೋಗ ನಿದ್ರೆ ಎಂದು ಕರೆಯುತ್ತಾರೆ. ಇದು ಸಾಮಾನ್ಯ ನಿದ್ರೆ ಅಲ್ಲ, ಸೃಷ್ಟಿಯ ಅಂತ್ಯ ಮತ್ತು ಪುನರ್ಸೃಷ್ಟಿಯ ನಡುವಿನ ಶಾಶ್ವತ ಧ್ಯಾನ ಸ್ಥಿತಿಯ ಪ್ರತೀಕವಾಗಿದೆ. ದೇವರ ವಿಗ್ರಹವು ಅದನ್ನು 3 ಬಾಗಿಲುಗಳ ಮೂಲಕ ಮಾತ್ರ ದರ್ಶನ ಮಾಡಬಹುದು. ತಲೆ, ಮಧ್ಯಭಾಗ ಮತ್ತು ಪಾದಗಳು ಪ್ರತ್ಯೇಕವಾಗಿ ಕಾಣುತ್ತವೆ. ಈ ರೂಪವು ಕಾಲದ ಅಂತ್ಯವಾದರೂ ದೇವರು ಶಾಶ್ವತವೇ ಎನ್ನುವ ತತ್ವವನ್ನು ಸೂಚಿಸುತ್ತದೆ. ನನ್ನ ಈ ಡೇ 3 ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಯಾರು ಡೇ 1 ಡೇ 2 ವ್ಲಾಗ್ ನೋಡಿಲ್ಲ, ಚಾನಲಲ್ಲಿ ಆಲ್ರೆಡಿ ಇದೆ, ಹೋಗಿ ನೋಡಿ. ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. Bye bye.